ಪವಿತ್ರ ಗೌಡ ಕೂಡ ನಟಿನೇ, ಆಕೆನೂ ಕೂಡ ಕಲಾವಿದೇನೆ. ಎಷ್ಟು ಸಿನಿಮಾಗಳಲ್ಲಿ ಮಾಡಿದ್ದಾರೆ. 2013ರಲ್ಲಿ ಒಂದು ಅಗಮ್ಯ ಅನ್ನುವಂಥ ಒಂದು ಚಿತ್ರದಲ್ಲಿ ಮಾಡಿದ್ರು ನಾಯಕಿಯಾಗಿ. ಆದರೆ ಎಷ್ಟರ ಮಟ್ಟಿಗೆ ಇಂಟ್ರೆಸ್ಟ್ ಇತ್ತು ಪವಿತ್ರ ಗೌಡಂಗೆ? ಒಂದು ಚೂರು ಇಂಟ್ರೆಸ್ಟ್ ಇರಲಿಲ್ಲ ಅಂತಾರೆ ಉಮೇಶ್ ಗೌಡ. ಉಮೇಶ್ ಗೌಡ ಅಗಮ್ಯ ಚಿತ್ರದ ನಿರ್ದೇಶಕರು. ಪವಿತ್ರ ಗೌಡಗೆ ಮೊದಲ ಅವಕಾಶ ಕೊಟ್ಟಿದ್ದೇ ಈ ನಿರ್ದೇಶಕರು ಉಮೇಶ್ ಗೌಡರು. ಆಕೆಗೆ ನಟಿಯಾಗುವಂಥ ಲಕ್ಷಣಗಳಿರಲಿಲ್ಲ. ಎಷ್ಟೋ ಸಂದರ್ಭದಲ್ಲಿ ನಾನು ನೀನು ಚೆನ್ನಾಗಿ ನಟಿಸ್ತಾ ಇಲ್ಲ ಅಂತ ಬೈದಿದ್ದೆ, ಗದರಿದ್ದೆ. ಸೆಟ್ನಲ್ಲಿ ತರಲೆ ಮಾಡ್ಕೊಂಡು ಭಾಳ ಖುಷಿಯಾಗಿರ್ತಾ ಇದ್ರು. ಆ ಸಂದರ್ಭದಲ್ಲಿ ನಾವು ಪವಿತ್ರ ಗೌಡಗೆ ಕೊಟ್ಟಂತ ಸಂಭಾವನೆ 20,000 ರೂಪಾಯಿ. ಅಗಮ್ಯ ಸಿನಿಮಾ ಹೆಸರು. ಉಮೇಶ್ ಗೌಡ ಅದರ ನಿರ್ದೇಶಕರು. 2013ರಲ್ಲಿ ಒಂದೇ ಚಿತ್ರದಿಂದ ಆಕೆಯ ರೇಂಜ್ ಬದಲಾಗ್ಬಿಡ್ತು. ಇದು ಚಿತ್ರದ ಟ್ರೇಲರನ್ನು ತೋರಿಸ್ತಾ ಇದ್ದೀವಿ. ಇದು ಯಾವುದೋ ದೇವಭೂತದ ಕಥೆ ಅಂತ ಅನಿಸ್ತಾ ಇದೆ. ನಂತರ ಈಕೆನೇ ಯಾರ್ಯಾರ್ದೋ ಜೀವನಕ್ಕೆ ದೆವ್ವ ಆಗಿ ಭೂತ ಆಗಿ ಕಾಡ್ತಾಳೆ ಅಂತ ಯಾರೂ ಕೂಡ ಅಂದ್ಕೊಂಡಿರಲಿಲ್ಲ. ಪ್ರಶ್ನೆ ಬೇರೆ. ಬನ್ನಿ, ನಮ್ಮ ಪ್ರತಿನಿಧಿ ಮಾಲ್ತೇಶ್ ಜಗ್ಗಿನ್ ಮಾತಾಡಿಸಿದ್ದಾರೆ ಉಮೇಶ್ ಗೌಡ್ರನ್ನ, ಅಗಮ್ಯ ಚಿತ್ರದ ನಿರ್ದೇಶಕರನ್ನ. ಏನು ಹೇಳ್ತಾರೆ ನೋಡೋಣ. ಡೈರೆಕ್ಟರ್ ಉಮೇಶ್ ಗೌಡ ನಮ್ಮ ಜೊತೆ ಇದ್ದಾರೆ. ಅಗಮ್ಯ ಅನ್ನುವಂಥ ಸಿನಿಮಾದಲ್ಲಿ ಪವಿತ್ರ ಗೌಡ ಕೂಡ ಒಬ್ಬ ನಾಯಕಿ ಆಗಿರ್ತಾರೆ. ಈ ಎಲ್ಲ ಘಟನಾವಳಿಗಳ ಬಗ್ಗೆ ಅವ್ರನ್ನೇ ಮಾತಾಡ್ಸೋಣ. ಉಮೇಶ್ ಗೌಡ ಅವರು ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ತೆ. ಒಬ್ಬ ಪವಿತ್ರ ಗೌಡ ಅವ್ರನ್ನ ನೀವು ತುಂಬ ಹತ್ತಿರದಿಂದ ಅಂತ ಕಂಡವರು. ಸೊ ಆರಂಭದಲ್ಲಿ ಬಡತನದ ಬದುಕನ್ನ ಕಂಡಂತ ಪವಿತ್ರ, ನಂತರದ ಐಷಾರಾಮಿ ಜೀವನ ಶುರು ಮಾಡಿದ್ರು. ಸೊ ಫಸ್ಟ್ ಸರ್, ಪವಿತ್ರ ಅವರ ಪರಿಚಯ ನಿಮ್ಗೆ ಹೆಂಗಾಯ್ತು, ಯಾವ ಸಂದರ್ಭಕ್ಕಾಯ್ತು? ಅಗಮ್ಯ ಸಿನಿಮಾ ಶೂಟಿಂಗ್ ಟೈಮಲ್ಲಿ ಪವಿತ್ರ ಅವ್ರು ಹೇಗಿದ್ರು ಅಂತ? ನಮ್ಮ ಸಿನಿಮಾಗೆ, ಅಗಮ್ಯ ಸಿನಿಮಾಗೆ ಆರ್ಟಿಸ್ಟ್ಗಳನ್ನ ಸೆಲೆಕ್ಟ್ ಮಾಡಬೇಕು ಅಂತ ತೀರ್ಮಾನ ಮಾಡಿ ತುಂಬ ಜನ ಹೇಳಿತ್ತು. ಅದರಲ್ಲಿ ನನ್ನ ಅಸಿಸ್ಟೆಂಟ್ಗೆ ಒಬ್ಬರು ಪರಿಚಯ ಇದ್ದರು, ಕೋಆರ್ಡಿನೇಟ್ರು. ಅವ್ರ ಕಡೆಯಿಂದ ಪವಿತ್ರ ಗೌಡ ನಮಗೆ ಪರಿಚಯ ಆಗಿತ್ತು. ನಾನು ಬಿ ಕೆ ಮಹೇಶ್ ಅಂತ ನನ್ನ ಅಸಿಸ್ಟೆಂಟ್ ಡೈರೆಕ್ಟ್ರು, ಇಬ್ಬರು ಹೋಗಿ ಅವ್ರನ್ನ ವಿತ್ ಕೋಆರ್ಡಿನೇಟರು ರಂಗಶಂಕರದಲ್ಲಿ ಭೇಟಿ ಮಾಡಿದ್ವು. ಭೇಟಿ ಮಾಡಿದ ನಂತರ ನನಗೆ ಅಷ್ಟೊಂದು ಇಂಪ್ರೆಸ್ ಆಗಲಿಲ್ಲ. ಅಂದರೆ ಅವ್ನು ನೋಡೋಕೆ ಚೆಂದ ಇದ್ಲು, ಬಟ್ ಪರ್ಫಾರ್ಮ್ ಅಲ್ಲ ಅಂತ ಅನಿಸ್ತು. ಹಾಗಾಗಿ ಶಾರ್ಟ್ ಲಿಸ್ಟ್ ಮಾಡಿ ಇಟ್ಟಿದ್ದು. ಬಾಕಿ ಒಂದ್ಸತಿ ಭೇಟಿ ಮಾಡಾದ್ಮೇಲೆ ಸುಮ್ಮನಾಗಿ ಹೋಗಿದ್ದು. ಆ ಕಡೆಯಿಂದ ಕಾಲ್ ಬರ್ತಿತ್ತು, ಸರ್ ಪಾಪ ಹುಡುಗಿಗೆ ಮಗು ಇದೆ, ಗಂಡ ಇಲ್ಲ, ಬಡ ಮಿಡಲ್ ಕ್ಲಾಸ್ ಅವರು, ಒಂದು ಸ್ವಲ್ಪ ಹೆಲ್ಪ್ ಮಾಡಿ ಸರ್, ಒಂದು ಚಾನ್ಸ್ ಕೊಡಿ ಅಂತ ಒಂದು ಸ್ವಲ್ಪ ಅವನು ಪ್ರೆಷರ್ ಮಾಡ್ತಿದ್ದ. ಮೇಯ್ನ್ ಒಂದು ಕ್ಯಾರೆಕ್ಟರ್ ನಾವು ಇನ್ನೇನು ಶೂಟಿಂಗ್ ಸ್ಟಾರ್ಟ್ ಮಾಡಬೇಕು, ಇನ್ನೊಂದು ವಾರ ಇದೆ ಸ್ಟಾರ್ಟ್ ಮಾಡಬೇಕು ಅನ್ನೋಷ್ಟರಲ್ಲಿ ನಾವು ಸೆಲೆಕ್ಟ್ ಮಾಡಿದಂಥ ಮೇಯ್ನ್ ಕ್ಯಾರೆಕ್ಟರ್ ಅವರು ಬರೋಕ್ಕಾಗಲಿಲ್ಲ. ಅವ್ರ ಡೇಟ್ಸ್ ಪ್ರಾಬ್ಲಮಿಂದ ಅವರು ಸ್ಕಿಪ್ ಆಗೋದು ನಮ್ಮ ಟೀಮಿಂದ. ಸೊ ಅಂಥ ಟೈಮಲ್ಲಿ ನಮಗೆ ಸಿಕ್ಕಿದ್ದು ಚಾನ್ಸ್ ಅಂದರೆ ನಮ್ಮ ಪವಿತ್ರ ಗೌಡ ಸರ್. ಈಗ ಹೇಳ್ತಾ ಇದ್ರಿ ಅವರೊಬ್ಬರ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದಂಥವ್ರು. ಅಂದರೆ ಪವಿತ್ರ ಗೌಡ ಅವರು ಅವತ್ತಿನ ಸಂದರ್ಭದಲ್ಲಿ ಹೇಗಿದ್ರು, ಜೊತೆಗೆ ಸಿನಿಮಾದಲ್ಲಿ ಎಷ್ಟು ಡೆಡಿಕೇಟ್ ಆಗಿ ಅವ್ರು ಕೆಲಸ ಮಾಡ್ತಿದ್ರು, ಕೆಲಸ ಮಾಡುವಂಥ ಆಸಕ್ತಿ ಇತ್ತ, ಇದ್ರ ಜೊತೆಗೆ ಅವ್ರು ಮುಂಚೆ ಏನು ಮಾಡ್ತಾ ಇದ್ರು ಅನ್ನೋದ್ರ ಬಗ್ಗೆ ನಿಮ್ಮ ಹತ್ರ ಏನಾದ್ರು ಮಾತನಾಡಿದ್ರ ಅಂತ? ಮುಂಚೆ ಏನು ಮಾಡ್ತಿದ್ರು ಅನ್ನೋದ್ರ ಬಗ್ಗೆ ನಾವು ಡೆಪ್ತ್ ಆಗಿ ನಾವು ಅದ್ರ ಬಗ್ಗೆ ಕೇರ್ ಮಾಡಲಿಲ್ಲ. ಅವ್ರ ಮನೆ ಪರಿಸ್ಥಿತಿ ಹಿಂಗೆ, ಒಂದು ಮಗು ಇದೆ, ಗಂಡ ಇಲ್ಲ ಅಂತ ಅನ್ಸು. ಬಟ್ ಏನಕ್ಕಿಲ್ಲ, ಡಿವೋರ್ಸ್ ಆಗಿದೆಯಾ ಅದನ್ನು ನಾವು ಅದ್ರ ಬಗ್ಗೆ ನಾವು ಇದು ಮಾಡಕ್ಕೆ ಹೋಗಲಿಲ್ಲ. ಆ್ಯಂಡ್ ಎಲ್ಲರ ಜೊತೆನೂ ಚೆನ್ನಾಗಿ ಬೆರೆಯೋಳು, ಮಾತಾಡೋಳು, ಜಾಲಿಯಾಗಿರ್ತಾ ಇದ್ಲು. ಆ್ಯಂಡ್ ಪರ್ಫಾರ್ಮೆನ್ಸ್ ಬಂತು ಅಂದರೆ ಶೋಸ್ನಿಲ್. ನಾನು ಕೆಲವೊಂದು ಅಂದರೆ ಟೈಮಲ್ಲಿ ಲೋ ಬಡ್ಜೆಟ್, ನಾನು ಹೇಳ್ತಿಲ್ಲ, ಲೋ ಬಡ್ಜೆಟ್ ಆಗಿರೋದ್ರಿಂದ ರೀಲಲ್ಲಿ ಶೂಟ್ ಮಾಡ್ತಿರೋದ್ರಿಂದ ನೆಗೆಟಿವ್ ನಮಗೆ ವೇಸ್ಟ್ ಆಗುತ್ತೆ ಅಂದ್ಬಿಟ್ಟು ತುಂಬಾನೇ ತಗೊಳ್ಳೋಳು. ನಾನು ಹೊಡಿಯೋಕ್ಕೆಲ್ಲ ಹೋಗಿದ್ದೆ. ಹೊಡಿಯೋಕೆ ಅಂದರೆ ಇನ್ ದ ಸೆನ್ಸ್ ಅಷ್ಟು ಅಂದರೆ ಅವಳು ಬೇಜಾರು ಮಾಡ್ತಿದ್ದು ಅದೇ ಟೈಮಲ್ಲಿ ನಗಿಸ್ಬಿಡೋಳು. ಅಂತ ಒಂದು ಕ್ಯಾರೆಕ್ಟರ್ ಅದು. ಸರ್, ಈಗ ಕೋಣನಕುಂಟೆ ಹತ್ರ ಬಾಡಿಗೆ ಮನೇಲಿದ್ರಾ? ಹೇಗಿತ್ತು ಆ ಮನೆ ಪರಿಸ್ಥಿತಿ? ನೀವು ಮನೆಗೆ ಹೋಗಿದ್ರಾ? ಮನೇಲಿ ಯಾರೆಲ್ಲ ಇರ್ತಾ ಇದ್ರು? ಜೊತೆಗೆ ಹೆಂಗೆ ಆ ದಿನಗಳನ್ನು ಅನ್ನೋಂಥದ್ದು, ಮತ್ತು ನಿಮ್ಮ ಜೊತೆ ಅಂದರೆ ಒಂದು ಸುಮಾರು 2-2.5 ವರ್ಷ ಟ್ರಾವೆಲ್ ಮಾಡಿರೋವಂಥದ್ದು. ಅದಕ್ಕೆ ಅವ್ರ ಮನೆ ಇದ್ದಿದ್ದು ಕೋಣನಕುಂಟೆ ಕ್ರಾಸ್ ಹತ್ರ ಒಂದು ಯಾವುದೋ ಲೇಬಟ್ಟಲ್ಲಿ. ಅವ್ರ ಮನೆ ಫಸ್ಟ್ ಫ್ಲೋರಲ್ಲಿ ಇತ್ತು, ಸಿಂಗಲ್ ಬೆಡ್ರೂಮ್ ಅಷ್ಟೇ. ಬಟ್ ನಾನು ಮನೆ ಒಳಗಡೆ ಹೋಗಿದ್ದಿಲ್ಲ, ನನ್ನ ಅಸಿಸ್ಟೆಂಟ್ ಡೈರೆಕ್ಟರ್ಸು ಹೋಗಿರೋದುಂಟು. ಯಾಕೆಂದರೆ ಕೆಲವೊಂದು ಟೈಮು ಇವಳು ರೆಡಿ ಆಗುವಾಗ ವೆಯ್ಟ್ ಮಾಡಬೇಕಾಗಿದ್ದಾಗ ಅವ್ರ ಅಮ್ಮನ ಹತ್ರ ಮಾತಾಡಿರೋದುಂಟು, ಮಗುನ ಆಡ್ಸಿರೋದು ಉಂಟು. ಫಸ್ಟ್ ಫ್ಲೋರಲ್ಲಿ ಸಿಂಗಲ್ ಬೆಡ್ರೂಮ್ ಮನೆ, ಒಂದು ಚಿಕ್ಕ ಬಾಡಿಗೆ ಮನೇಲಿ ಇದ್ದಿದ್ದು. ಈಗ ನಟನೆ ಅವ್ರಿಗೆ ಅಷ್ಟೊಂದು ಅಂದರೆ ಬರ್ತಿರ್ಲಿಲ್ಲ ಅನ್ನೋಂಥ ಮಾತು ಹೇಳಿದ್ರಿ. ನಟನೆ ಬರ್ತಾ ಇದ್ರು ಕೂಡ ಸಿನಿಮಾ ಇಂಡಸ್ಟ್ರಿಯಲ್ಲೇ ತಾವು
ಅವರು ತಮ್ಮನ್ನು ತಾವು ಪ್ರೂವ್ ಮಾಡ್ಕೋಬೇಕನ್ನುವಂಥ ಆಲೋಚನೆಗಳು ಯಾಕೆ ಇರ್ತಿದ್ವು, ಮತ್ತು ಅವರ ಒಂದು ಪರಿಚಯ ಹೆಂಗಿರ್ತಿತ್ತು, ಅವರ ಸರ್ಕಲ್ ಹೆಂಗಿರ್ತಿತ್ತು ಅವತ್ತಿನ ಸಂದರ್ಭಕ್ಕೆ ಅಂತ? ಆ ಪರಿಚಯ ಬೆಳೀತಾ ಬೆಳೀತಾ ನಾನು ನೋಡ್ದಂಗೆ ನನ್ನ ಪರಿಚಯ ನನ್ನ ಅಂದರೆ 2014 ತನಕ ನಮ್ಮ ಪರಿಚಯ ಇತ್ತು, 2011ಇಂದ. ಸೊ ಬೆಳೀತಾ ಬೆಳೀತಾ ತುಂಬ ತುಂಬ ದೊಡ್ಡ ದೊಡ್ಡ ಡೈರೆಕ್ಟರ್ ಪರಿಚಯಗಳು ಎಲ್ಲ ಬೆಳೆಸ್ಕೊಂಡ್ಲು. ಅಂಡ್ ಅವ್ರ ಫ್ರೆಂಡ್ ರಮ್ಯಾ ಅಂತ ಯಾರೋ ಇದ್ರು, ಕೋಳಿ ರಮ್ಯಾ ಅಂತ, ಅವ್ರ ಜೊತೆ ಅವಾಗವಾಗ ಭೇಟಿ ಮಾಡಕ್ಕೆ ಬರ್ತಿದ್ಲು. ಬಟ್ ಅವ್ರ ಬಗ್ಗೆ ಅಷ್ಟೊಂದು ನನಗೇನು ಡೀಟೇಲ್ಸ್ ಇಲ್ಲ. ಹಾಗೆ ಕಾಂಟ್ಯಾಕ್ಟ್ಸ್ ಬೆಳೆಸ್ಕೊಳ್ಳೋದ್ರಲ್ಲಿ ತುಂಬ ಫಾಸ್ಟ್ ಇದ್ಲು ಅವಳು. ದೊಡ್ಡ ದೊಡ್ಡ ಡೈರೆಕ್ಟ್ರು ನನ್ನ ಕೆಲವೊಂದು ಇದರಲ್ಲಿ ನನ್ನ ಡಿಸ್ಟ್ರಿಬ್ಯೂಟರ್ನ ಮೀಟ್ ಮಾಡಬೇಕು ಅಂದಾಗ ಅವಳೇ ಇಬ್ಬರು ಡಿಸ್ಟ್ರಿಬ್ಯೂಟರ್ನ ಕರೆಸಿ ಸರ್ ಬನ್ನಿ ಮಾತಾಡಿ ಅಂತ ಹೇಳಿದ್ಲು. ಸರಿಗ ಅವತ್ತಿನ ಸಂದರ್ಭಕ್ಕೆ ನಿಮ್ಮ ಸಿನಿಮಾ ಶೂಟಿಂಗ್ಗೆ ಆರಂಭದಲ್ಲಿ ಬರ್ತಾ ಇದ್ರು. ನಂಗೆ ಗೊತ್ತಿರೋಂಥ ಒಂದು ಮಾಹಿತಿ ಪ್ರಕಾರ ಹೆಚ್ಚು ಕಮ್ಮಿ ಒಂದು 6 ತಿಂಗಳು ಶೂಟಿಂಗ್ ಬಂದ ನಂತರನೇ ಇಮಿಡಿಯೇಟಾಗಿ ಒಂದಿನ ಒಂದು ಕಾರಲ್ಲಿ ಬರ್ತಾರೆ. ನಿಮಗೂ ಕೂಡ ಅಚ್ಚರಿ ಆಗುವಂತಹ ಘಟನೆ ನಡೆಯುತ್ತೆ ಅನ್ನುವಂಥದ್ದು. ಸೊ ಆ ಘಟನೆ ಏನು, ಯಾವ ಕಾರ್ ಆಗಿತ್ತು, ಯಾವ ಸಂದರ್ಭ ಆಗಿತ್ತು, ಅವ್ರು ಅದ್ರ ಬಗ್ಗೆ ಏನು ಮಾತಾಡಿದ್ರು ಅಂತ? ಸಿನಿಮಾ ರಿಲೀಸ್ ಆದಮೇಲೆ ಸುಮಾರು ಒಂದು 6 ತಿಂಗಳು 8 ತಿಂಗಳು ಆದಮೇಲೆ ದಿಢೀರ್ ಅಂತ ಒಂದು ನಮ್ಮ ಅದೇ ಹೇಳೋದಲ್ಲ ವಿಲ್ಸನ್ ಗಾರ್ಡನ್ ಜ್ಯೂಸ್ ಶಾಪ್ಗೆ ಯಾವಾಗ ಬರೋಳು, ಆ ಕಡೆ ಹೋದಾಗಲ ಬರೋಳು ಅಂತ ಅದು ಮಿನಿ ಕೂಪರಲ್ಲಿ ಬಂದಿದ್ಲು ಒಂದು ಅಷ್ಟು ದಿನದಲ್ಲಿ. ಆ್ಯಂಡ್ ಬರ್ತಾ ಬರ್ತಾ ಕೇಳ್ಪಟ್ಟು ಜೆ ಪಿ ನಗರದಲ್ಲಿ ಒಂದು ದೊಡ್ಡ ಮನೇಲಿದ್ದಾಳೆ ಅಂತ.